ನಮಸ್ತೆ, ನಾನು ರಕ್ಷಾ ಮಾತುಕೂಟದಿಂದ. ಇವತ್ತಿನ ಟಾಪಿಕ್ ಬಂದು ಐ ಮಾಸ್ಕ್ ಬಗ್ಗೆ. ಐ ಮಾಸ್ಕ್ ಬಗ್ಗೆ ಫುಲ್ ಡೀಟೇಲಾಗಿ ಎಲ್ಲ ಟಾಪಿಕ್ಸು ಕವರ್ ಮಾಡಿದ್ದೀನಿ. ಏನಕ್ಕೆ ಐ ಮಾಸ್ಕ್ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಇದರಿಂದ ಏನೇನು ಬೆನಿಫಿಟ್ಸ್ ಆಗುತ್ತೆ, ಮತ್ತು ಯಾವ ಥರ ನಾವು ಮನೆಯಲ್ಲೇ ಐ ಮಾಸ್ಕ್ ಮಾಡ್ಕೋಬೋದು, ಮತ್ತು ಅದನ್ನು ಅಪ್ಲೈ ಮಾಡೋದು ಹೇಗೆ ಅಂತ ಎಲ್ಲ ಡೀಟೇಲಾಗಿ ಕವರ್ ಮಾಡಿದ್ದೀನಿ. ಲಾಸ್ಟ್ವರೆಗೂ ನೋಡೋದನ್ನು ಮರಿಬೇಡಿ. ಐ ಮಾಸ್ಕ್ ಏನಕ್ಕೆ ಬೇಕಾಗತ್ತೆ ಅಂತ ನೋಡೋಕ್ಕೆ ಹೋದರೆ, ಐ ಮಾಸ್ಕ್ ಬಂದು ನಿಮಗೆ ಪಫಿ ಐಸ್ ಆಗಿರಲಿ, ಡ್ರೈನ್ ಐಸ್ ಆಗಿರಲಿ, ಅಥವಾ ಅದು ಒಂದು ರಿಜುವಿನೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಐ ಮಾಸ್ಕ್. ನಾವು ಫೇಸ್ ಮಾಸ್ಕ್ಗೆ ಅಪ್ಲೈ ಮಾಡ್ಬೋದಲ್ವಾ, ಐ ಮಾಸ್ಕ್ ಏನಕ್ಕೆ ಅಂತ ಅಂದರೆ, ಇದು ಸ್ಪೆಷಲಾಗಿ ಡಿಸೈನ್ ಆಗಿರುತ್ತೆ ನಿಮ್ಮ ಸೆನ್ಸಿಟಿವ್ ಏರಿಯಾಸ್. ನಿಮ್ಗೆ ಗೊತ್ತಿರೋ ಹಾಗೆ ಈ ರೀಜನ್ ಏನು ಬರುತ್ತೆ ಅದು ಚೂರು ಸೆನ್ಸಿಟಿವ್ ಇರುತ್ತೆ. ಅಲ್ಲಿ ಸ್ವಲ್ಪ ಡೆಲಿಕೇಟಾಗಿ ಯೂಸ್ ಮಾಡಬೇಕಾಗತ್ತೆ. ಅದಕ್ಕೆ ಈ ಐ ಮಾಸ್ಕ್ ಏನಿದೆ ಇದು ಯೂಸ್ ಮಾಡೋದ್ರಿಂದ ಎಲ್ಲ ಬೆನಿಫಿಟ್ಸ್ ಏನು ಬೇಕು ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಹಲವಾರು ರೀತಿಯ ಐ ಮಾಸ್ಕ್ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ. ಜೆಲ್ ಆಗಿರಲಿ, ಕ್ರೀಮ್ ಆಗಿರಲಿ, ಅಥವಾ ನೀವು ಮನೆಯಲ್ಲೇ ಈಸಿಯಾಗಿ DIY ಮುಖಾಂತರ ಮಾಡ್ಕೋಬೋದು. ಐ ಮಾಸ್ಕ್ ಯೂಸ್ ಮಾಡೋದ್ರಿಂದ ಟಾಪ್ ಬೆನಿಫಿಟ್ಸ್ ಏನೇನಿದೆ ಅಂತ ನೋಡೋಣ. ಹಾಗೆ ನೋಡೋಕ್ಕೆ ಹೋದರೆ ಪಫಿನೆಸ್ ಏನಿದೆ ಅದು ರೆಡ್ಯೂಸ್ ಆಗುತ್ತೆ. ಪಫಿನೆಸ್ಗೆ ಇಂಪಾರ್ಟೆಂಟಾಗಿ ಯಾವ್ಯಾವ ಮಾಸ್ಕ್ ಹೆಲ್ಪ್ ಆಗುತ್ತೆ ಅಂತಂದರೆ, ಕ್ಯುಕುಂಬರ್ ಮಾಸ್ಕ್ ಮತ್ತು ಕೆಫೈನ್ ಮಾಸ್ಕ್ ಏನಿದೆ, ಕಾಫಿದಿಂದ ಮಾಡೋ ಮಾಸ್ಕ್, ಅದು ತುಂಬ ಬೆನಿಫಿಷಿಯಲ್ ಆಗುತ್ತೆ. ಅದು ಏನು ಮಾಡುತ್ತೆ ಅಂದರೆ, ಅದು ಇಂಪ್ರೂವ್ ಮಾಡುತ್ತೆ ಸರ್ಕ್ಯುಲೇಷನ್ನ. ಆ ರೀಜನ್ನಲ್ಲಿ ಇಂಪ್ರೂವ್ ಮಾಡೋದ್ರಿಂದ ಪಫಿನೆಸ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ನೋಡೋಕ್ಕೆ ಹೋದರೆ ಸ್ಕಿನ್ನ ಹೈಡ್ರೇಟ್ ಆಗಿರುತ್ತೆ. ಡ್ರೈ ಸ್ಕಿನ್ನ ಎಲಿಮಿನೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಅಲೋವೆರಾ ಜೆಲ್ ಏನಿದೆ ಅದರ ಬೇಸ್ಡ್ ಯಾವುದೇ ಪ್ರಾಡಕ್ಟ್ ಆಗಲಿ, DIY ಮನೇಲಿ ಮಾಡಿದ್ದಾಗಲಿ, ಅದು ಹೆಲ್ಪ್ ಮಾಡುತ್ತೆ ಡ್ರೈನೆಸ್ನ ಫೈಟ್ ಮಾಡೋಕ್ಕೆ. ಮತ್ತು ನಿಮಗೆ ಡಾರ್ಕ್ ಸರ್ಕಲ್ಸ್ ಇತ್ತು ಅಂತಂದರೆ ವಿಟಮಿನ್ ಸಿ ಇರೋ ಯಾವುದೇ ಪ್ರಾಡಕ್ಟ್ಸ್ ಆಗಿರಲಿ ಅದು ಹೆಲ್ಪ್ ಮಾಡುತ್ತೆ. ಅದು ಅಪ್ಲೈ ಮಾಡೋದ್ರಿಂದ ಕಮ್ಮಿ ಆಗ್ತಾ ಬರುತ್ತೆ ಅಟ್ ಲಾಂಗ್ ರನ್ನಲ್ಲಿ. ಇನ್ನೊಂದು ಲಾಸ್ಟ್ ಪಾಯಿಂಟ್ ನೋಡೋಕ್ಕೋದ್ರೆ ನಿಮಗೆ ರಿಲ್ಯಾಕ್ಸ್ ಅನಿಸುತ್ತೆ, ಒಂಚೂರು ಮಿನಿ ಸ್ಪಾ ಅಂತಲೇ ಅನ್ಕೋಬೋದು, ಆ ಎಫೆಕ್ಟ್ ಕೂಡ ಕೊಡುತ್ತೆ. ಈ ಎಲ್ಲ ಬೆನಿಫಿಟ್ಸ್ ಇರುತ್ತೆ ನಮ್ಮ ಮಾಸ್ಕ್ ಯೂಸ್ ಮಾಡಿದ್ರೆ. ಇವಾಗ ನಾವು ಮಾಸ್ಕ್ ಹೇಗೆ ಮಾಡೋದು ಅಂತ ನೋಡೋಣ. ಅದನ್ನು ಉಪಯೋಗಿಸೋ ರೀತಿ ಕೂಡ ಹೇಳ್ತೇನೆ, ನೋಡೋಣ ಬನ್ನಿ. ಇವತ್ತು ನಾವು 2 ಟೈಪ್ಸ್ ಆಫ್ ಮಾಸ್ಕ್ ಏನಿದೆ ಅದನ್ನು ಮಾಡ್ತಾ ಇದ್ದೇವೆ. ನೀವು ಇದು ಮಾಡಿಟ್ಟು 1 ವಾರದವರೆಗೆ ಫ್ರಿಜ್ಜಲ್ಲಿ ಇಡ್ಬೋದು. ಇವತ್ತು ಕ್ಯುಕುಂಬರ್ ಮತ್ತು ಕಾಫಿ ಮಾಸ್ಕ್ಸ್ ಏನಿದೆ ಅದನ್ನು ಮಾಡಿಟ್ಕೋತಾ ಇದ್ದೇವೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಬಂದು ಮೇಕಪ್ ರಿಮೂವಲ್ ಕಾಟನ್ ಏನಿದೆ ಅದನ್ನು ಬಳಸಿದ್ದೀನಿ. ಅದನ್ನು ಹಾಫಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಚೂರು ಪುಲ್ ಮಾಡಿದರೆ ಬೋತ್ ಎಂಡ್ಸ್ ಏನಾಗುತ್ತೆ ಅದು ಚೂರು ಆಚೆ ಬರುತ್ತೆ. ನಾನು ಇಲ್ಲಿ ಕಾಫಿ ಮತ್ತು ಒಂಚೂರು ಹನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಇಲ್ಲಿ ಕಾಫಿ ಪ್ರಪೋರ್ಷನ್ ಬಂದು ಒಂದು 4 ಮಾಸ್ಕ್ ಆಗುವಂಥದ್ದು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಒಂದು ಟೀ ಸ್ಪೂನಷ್ಟು ಹನಿ ಯೂಸ್ ಮಾಡಿದ್ದೀನಿ. ಮತ್ತು ಈ ಕ್ಯುಕುಂಬರ್ ಏನು ಮಾಡಿದ್ದೀನಿ, ಇದನ್ನು ನೀವು ಗ್ರೇಟ್ ಕೂಡ ಮಾಡ್ಬೋದು. ನಾನೇನು ಮಾಡಿದೆ, ಮಿಕ್ಸಿಗೆ ಹಾಕ್ಬಿಟ್ಟು ಅದ್ರ ಪ್ಯೂರೇ ಏನಿದೆ ಅದರಲ್ಲಿ ನಾನು ಈ ಕಾಟನ್ಸ್ನ ಸೋಕ್ ಮಾಡಿದ್ದೀನಿ. ನಾನು ಇದನ್ನು ಆಲ್ಮೋಸ್ಟ್ 1 to 2 ಅವರ್ಸ್ವರೆಗೂ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಎಕ್ಸೆಸ್ ವಾಟರ್ ಏನಿದೆ ಅದನ್ನು ಸ್ಕ್ವೀಸ್ ಮಾಡಿ ಆಚೆ ತೆಗೀರಿ. ಮತ್ತು ಇದನ್ನು ನೀವು ಐ ಕೆಳಗಡೆ ಇಟ್ಕೋಬೋದು. ಇದು ಬೆಸ್ಟ್ ಅಂತಂದರೆ ಸ್ಲೀಪಿಂಗ್ ಪೊಸಿಷನಲ್ಲಿ ಬೆಸ್ಟ್, ಬಟ್ ನನಗೆ ವಿಡಿಯೋ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಹಿಂಗೆ ತೋರಿಸಿದ್ದೀನಿ. ಇದು 10 to 20 ಮಿನಿಟ್ಸ್ವರೆಗೂ ನೀವು ಬಿಟ್ಟರೂ ನಡೆಯುತ್ತೆ. ಐ ಮಾಸ್ಕ್ ಸಿಂಪಲ್ ಆಗಿದ್ರೂ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ನೀವು ಸ್ಟೋರಿಂದನಾದರೂ ತರ್ಬೋದು, ಮನೇಲಾದರೂ ಮಾಡ್ಬೋದು. ಎಫೆಕ್ಟ್ಸ್ ಅಂತೂ ಸೇಮ್ ಇರುತ್ತೆ. ನಿಮ್ಮ ಕಣ್ಣು ಪಳಪಳ ಅಂತ ಹೊಳಿತಾ ಇರಲಿ. ಟೇಕ್ ಕೇರ್ ಟಿಲ್ ನೆಕ್ಸ್ಟ್ ಟೈಮ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.